ಈಗ ಕರ್ನಾಟಕ ಅಂತ ಈ ಏಕೀಕರಣ ಆಗೋಕ್ಕೂ ಮುಂಚೆ ಏನಂತ ಕರ್ಸ್ಕೊತಾ ಇತ್ತು ಈ ಪ್ರಾಂತ್ಯ ಅಥವಾ ಯಾವಾಗ ಆಯ್ತು ಏಕೀಕರಣ ಎಲ್ಲ? ಈ ನೋಡಿ ಮೈಸೂರು ರಾಜ್ಯ ಅಂತಾನೆ ಕರ್ಸ್ಕೊತಾ ಇತ್ತು. ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ, ಇದು ಬಾಂಬೆ ಕರ್ನಾಟಕ ಪ್ರಾಂತ್ಯ ಅಂತ ಕರ್ಸ್ಕೊತಾ ಇತ್ತು. ಮಂಗಳೂರು, ಕೊಡಗು ಮತ್ತು ಬಳ್ಳಾರಿ ಒಂದು ಇಂಗ್ಲಿಷರ ಪಾಕೆಟ್ಸ್ಗಳಾಗಿ ಉಳ್ಕೊಂಡಿತ್ತು. 47ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಬಂದರೂ ಇವೆಲ್ಲ ಹಾಗೆ ಇತ್ತು. ಆವಾಗ ಪ್ರಕ್ರಿಯೆ ಶುರುವಾಯಿತು. ಯಾಕೆಂದರೆ ಸರ್ಕಾರ ಅನ್ನೋದು ರಚನೆ ಆಯಿತು. ಕೇಂದ್ರ ಸರ್ಕಾರದ ಮುಂದೆ ಹಲವಾರು ಸವಾಲುಗಳಿತ್ತು. ಯಾಕೆಂತಂದರೆ ಸಮೃದ್ಧವಾಗಿದ್ದಂಥ ಭಾರತವನ್ನು ನೊಣೆದು ನುಂಗಿ ತೇದು ಭಿಕ್ಷುಕರ ಸ್ಥಿತಿಗೆ ತಂದಿಟ್ಬಿಟ್ಟು ಬ್ರಿಟಿಷ್ನವರು ಹೊರಟೋಗಿದ್ದರು. ಇಲ್ಲಿಂದ ಎಲ್ಲ ಅಪಾರವಾದಂಥ ಸಂಪತ್ತನ್ನು ಜೋಚ್ಕೊಂಡು ಹೊರಟೋಗಿದ್ರು. ಗುಡಿ ಕೈಗಾರಿಕೆಗಳೆಲ್ಲ ನಾಶವಾಗಿ ಹೋಗಿತ್ತು. ಜನ ಏನು ಮಾಡಬೇಕು ಅಂತ ಗೊತ್ತಾಗೋಗದೆ ಬೀದಿಗೆ ಬಿದ್ದೋಗಿದ್ರು. ಆಗ್ತಾನೆ ನಮ್ಮ ಇಂಡಸ್ಟ್ರಿಯಲೈಸೇಷನ್ನು ಬಂದಿತ್ತು ಆಲ್ರೆಡಿ, ಎಲ್ಲ ನಡೀತಾ ಇತ್ತು. ಇಂಥ ಒಂದು ಕಾಲಘಟ್ಟದಲ್ಲಿ ಪ್ರಕ್ರಿಯೆಗಳು ನಿಧಾನವಾಗಿ ನಡೆದು 56ನೇ ಇಸ್ವಿನಲ್ಲಿ ಈ ಎಲ್ಲ ಭಾಷಾವಾರು ಪ್ರಾಂತ್ಯ ರಚನೆ ಆಗಬೇಕು. ಯಾರ್ಯಾರು ಯಾವ್ಯಾವ ಭಾಷೆ ಮಾತಾಡ್ತಾರೆ ಅಲ್ಲಿಗೆ ಹೋಗಿ ನೀವು ಸೇರ್ಕೋಬೇಕು ಆ ರಾಜ್ಯಕ್ಕೆ ಅಂತ ಗಡಿಗಳನ್ನು ಗುರುತಿಸುವಂಥ ಕೆಲಸ ಆಯಿತು. ಆ ಗಡಿಗಳನ್ನು ಗುರುತಿಸುವಂಥ ಕೆಲಸ ಆದಾಗ ಕನ್ನಡ ಮಾತಾಡೋರೆಲ್ಲ ಒಂದು ಕಡೆ ಸೇರಿಕೊಂಡ್ರು. ಆಗ ತುಂಬ ದೊಡ್ಡ ಚಳವಳಿ ನಡೀತು. ನಿಜಲಿಂಗ, ಅವತ್ತು ಕರ್ನಾಟಕ ಮುಖ್ಯಮಂತ್ರಿಗಳು ಆಮೇಲೆ ಆದಂಥ ನಿಜಲಿಂಗಪ್ಪನವರು ಇವರೆಲ್ಲ ಸೇರ್ಕೊಂಡ್ರು. ಆ ಕಡೆ ಎಲ್ಲರನ್ನ 56ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಸೇರಿಸಿದ್ರು. ಸೇರಿಸಿದಾಗ ನವೆಂಬರ್ 1ನೇ ತಾರೀಕು ಭಾಷಾವಾರು ಪ್ರಾಂತ್ಯ ರಚನೆ. ಈ ನವೆಂಬರ್ 1 ಇದೆಯಲ್ಲ, ಅದು ಎಲ್ಲ ದೇಶದ ಎಲ್ಲ ರಾಜ್ಯಗಳು ಒಂದಾದ ದಿನ, ಕರ್ನಾಟಕ ಮಾತ್ರ.